ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ಕನ್ನಡದಲ್ಲಿ ವರ್ಗ ಸಮೀಕರಣಗಳು. ಇದು ಲೆಸನ್ ಬೇಸ್ ಅಸೆಸ್ಮೆಂಟ್, LBA ಅಂತ ಹೇಳ್ತೀವಿ. ಪ್ರೀವಿಯಸ್ಲಿ 33 ಕ್ವೆಶನ್ಸ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಇದು 2 ಮಾರ್ಕ್ಸ್ ಕ್ವೆಶನ್ಸ್. ಓಕೆ, ಸೊ 34 ಕ್ವೆಶನ್ ನೋಡೋಣ. ಕ್ವೆಶನ್: ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಪ್ಲಸ್ 12 ಈಕ್ವಲ್ ಟು 0. ಸೊ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 12 ಬರಬೇಕು. ಓಕೆ, ಆ್ಯಡ್ ಎಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಪ್ಲಸ್ 8. ಸೊ ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಇದನ್ನು ಫ್ಯಾಕ್ಟ್ರೈಸ್ ಮಾಡಿದಾಗ ನನಗೆ 2 ನಂಬರ್ ಬೇಕು. ಸೊ ಪ್ಲಸ್ ಪ್ಲಸ್ ಕಂಡೀಷನ್ ಬರಬೇಕಂತಂದರೆ ನನಗೆ ಐದರ್ 2 ಪ್ಲಸ್ ಇಂಟು ಪ್ಲಸ್ ಬೇಕು ಆರ್ ಮೈನಸ್ ಇಂಟು ಮೈನಸ್. ಈ ಥಿಯರಿ ಪ್ರಕಾರ ನೋಡಿದರೆ ನಮಗೆ ಇಲ್ಲಿ ಮೈನಸ್ ಇಲ್ಲ. ಸೊ ಇದು ಎಲಿಮಿನೇಟ್ ಆಯಿತು. ಸೊ ರೂಟ್ಸ್ ನೋಡಿ, +6 +2. ಸೊ +6 +2 ಇದನ್ನು ಆ್ಯಡ್ ಮಾಡಿದಾಗ 8 ಬರುತ್ತೆ. ಸೊ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಫ್ಯಾಕ್ಟ್ರೈಸ್ ಮಾಡ್ತಾ ಇದ್ವಿ. ಸೊ ಎಕ್ಸ್ ಸ್ಕ್ವೇರ್, ಓಕೆ, ಪ್ಲಸ್ 6x ಪ್ಲಸ್ 2x ಪ್ಲಸ್ 12 ಈಕ್ವಲ್ ಟು 0. ಸೊ ರಫ್ ವರ್ಕ್ ಮಾಡ್ಕೋಬೇಕಂತ ಹೇಳಿದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗೋವರೆಗೂ. ಒನ್ಸ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತಂದರೆ ನೆಸೆಸಿಟಿ ಇಲ್ಲ. 2 ಇಂಟು ಎಕ್ಸ್ ಪ್ಲಸ್ ಈ 12ನ 6 ಇಂಟು 2, ಹೌದಾ? ಇದನ್ನು ಬರ್ಕೋಬೋದು. ಸೊ ಕಾಮನ್ ಟರ್ಮ್ಸ್ ಇಲ್ಲಿ 2, ಎಕ್ಸ್ ಕಾಮನ್, ಎಕ್ಸ್ ಪ್ಲಸ್ 6, ಇಲ್ಲಿ ಪ್ಲಸ್ 2 ಕಾಮನ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಎಕ್ಸ್ ಉಳಿಯಿತು, ಇಲ್ಲಿಂದ 2 ತೊಗೊಂಡಿದ್ದೀವಿ, ಪ್ಲಸ್ 6 ಉಳಿ ಕಾಮನ್ ಟರ್ಮ್. ಸೊ ಎಕ್ಸ್ ಪ್ಲಸ್ 6 ಒಂದ್ಸಲ, ಇದು ಆ್ಯಕ್ಚುಲಿ ಈಕ್ವೇಟ್ ಟು 0. ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈ ಪ್ಲಸ್ 6 ಈ ಕಡೆ ಕಳಿಸ್ತಾ ಇದ್ದೀನಿ, ಈ ಪ್ಲಸ್ 2 ಈ ಕಡೆ ಕಳಿಸ್ತಾ ಇದ್ದೀನಿ. ಎಕ್ಸ್ ಈಕ್ವಲ್ ಟು -6, ಓಕೆ, ಎಕ್ಸ್ ಈಕ್ವಲ್ ಟು -2. ಇದೇ ನಮ್ಮ 2 ರೂಟ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ 35th ಕ್ವೆಶನ್: 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀರಿ. ಅಂದರೆ ಅವ್ರು ರೂಟ್ಸ್ ಫೈಂಡ್ ಔಟ್ ಮಾಡೋದು ಹೇಳ್ತಾ ಇಲ್ಲ, ಫಸ್ಟ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ನೇಚರ್ ಆಫ್ ದ ರೂಟ್ಸ್ ಬರಿಬೇಕು. ಓಕೆ, ಸೊ ಇಕ್ವೇಶನ್ 2x ಸ್ಕ್ವೇರ್ ಮೈನಸ್ 5x ಪ್ಲಸ್ 3 ಈಕ್ವಲ್ ಟು 0. ಸೊ ಎ ವ್ಯಾಲ್ಯೂ ಡಿಸ್ಕ್ರಿಮಿನೆಂಟ್ ತೆಗಿಬೇಕು. ಎ ವ್ಯಾಲ್ಯೂ 2, ಬಿ ಈಕ್ವಲ್ ಟು -5, ಸಿ ಈಸ್ ಈಕ್ವಲ್ ಟು 3. ಸೊ ನಮಗೆ ಈ 3 ಡೆಲ್ಟಾ ರೂಲ್ಸ್ ನೆನಪಿರಬೇಕು. ಡೆಲ್ಟಾ ಈಕ್ವಲ್ ಟು, ನೆನಪು ಅಂತಂದರೆ ಬೈಹಾರ್ಟ್ ಮಾಡಬೇಡಿ, ಕಂಡೀಷನ್ ಏನು ಹೇಳುತ್ತೆ ನೋಡಿ. ಬಿ ಸ್ಕ್ವೇರ್ ಮೈನಸ್ 4ac ಇದು ಗ್ರೇಟರ್ ದೆನ್ 0 ಇದ್ದರೆ 2 ರಿಯಲ್ ಡಿಸ್ಟಿಂಕ್ಟ್ ರೂಟ್ಸ್ ಅಂದರೆ ರೂಟ್ಸ್ ಬೇರೆ ಬೇರೆ ಇರುತ್ತೆ. ಪ್ರೀವಿಯಸ್ ಕೇಸಲ್ಲಿ ನೋಡಿದ್ವಲ್ಲ, ಸೊ 2 ಬೇರೆ ಬೇರೆ ರೂಟ್ಸ್, ಇದು 2 ಡಿಸ್ಟಿಂಕ್ಟ್ ರೂಟ್ಸಾ, -6 ಮತ್ತು -2. ಅದೇ ಥರ 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್, ಸಮನಾದ ರೂಟ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0, ಇದು ನೋ ರಿಯಲ್ ರೂಟ್ಸ್. ಕ್ಲಿಯರ್? ಸೊ ಅದ್ರ ಪ್ರಕಾರ ಇಲ್ಲಿ ಡೆಲ್ಟಾ ವ್ಯಾಲ್ಯೂ ಹಾಕೋಣ. ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಮೈನಸ್ 5 ಸ್ಕ್ವೇರ್, ಓಕೆ, ಮೈನಸ್ 4 ಇಂಟು ಎ ವ್ಯಾಲ್ಯೂ 2 ಇದೆ ಇಂಟು 3.
ಸೊ ಇಲ್ಲಿ -5 ಹೋಲ್ ಸ್ಕ್ವೇರ್ ಇದೆ, ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು 5 25 ಮೈನಸ್ 4 2s 8 8 3s 24 -24. ಸೊ 25ನಲ್ಲಿ 24 ಹೋದರೆ 1 ಉಳಿಯುತ್ತೆ. ಇದು ಗ್ರೇಟರ್ ದೆನ್ 0 ಇದೆ. ಸೊ ನೇಚರ್ ಆಫ್ ದ ರೂಟ್ಸ್ ಈಸ್ 2 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಭಿನ್ನವಾದ ಎರಡು ಬೇರೆ ಬೇರೆ ರೂಟ್ಸ್ ಬರುತ್ತೆ, ಭಿನ್ನವಾದ. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಸ್ಪ್ಲಿಟ್ ಮಾಡೋದಕ್ಕೆ ಟ್ರೈ ಮಾಡಿದರೆ 2x² - 5x + 3 = 0. ಸೊ 2 3s 6 ಬಂತು. ಸೊ ಮಲ್ಟಿಪ್ಲೈ ಮಾಡಿದಾಗ ನನಗೆ 6 ಬರಬೇಕು, ಪ್ಲಸ್ಸಲ್ಲಿ -5 ಬರಬೇಕು. ಸೊ -3 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6 -3 -2 -5. 2x² - 2x - 3x + 3 = 0. ಸೊ ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. 2 ಇಂಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ +3, ಓಕೆ, ಸಾರಿ -3 ಇಂಟು -1. ಇದು -3 ಇಂಟು -1 ಮೈನಸ್ ಇಂಟು ಮೈನಸ್ ಪ್ಲಸ್ 3 1s 3. ಸೊ ಕಾಮನ್ 2x ಕಾಮನ್ ಇದೆ, ಇಲ್ಲಿ -3 ಕಾಮನ್ ಇದೆ. ಸೊ 2x ಕಾಮನ್, x -1, ಇಲ್ಲಿ -3 ಕಾಮನ್, x -1 = 0. ಸೊ x -1 = 0, 2x -3 = 0. ಈ -1 ಈ ಕಡೆ ಬಂದಾಗ x = +1, ಈ -3 ಈ ಕಡೆ ಬಂದಾಗ 2x = 3. ಸೊ x = 3/2. ಸೊ ನೇಚರ್ ಆಫ್ ದ ರೂಟ್ಸ್ 2 ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಎರಡು ಬೇರೆ ಬೇರೆ ರೂಟ್ಸ್ ಇದೆ, +1 ಒಂದು, +3/2 ಒಂದು. ಕ್ಲಿಯರ್? ಥ್ಯಾಂಕ್ ಯು.